ನೋಡಿ ಯಾಕೆ ನಾಟಿ ಹಸುಗಳು ಇಷ್ಟೊಂದು ವಿಶೇಷ ಅಂತ ಹೇಳ್ತೀನಿ. ಮತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಯಾಕೆ ಒಂದು ಹಸುವನ್ನ ಗೋಮಾತೆ ಅಥವಾ ತಾಯಿಯ ಸ್ಥಾನವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ, ನಮಗೆ ತಾಯಿ ಬಿಟ್ಟು ಯಾರಾದರೂ ಅಂದರೆ ಮಗ ಚೆನ್ನಾಗಿರಲಿ ಅಂತ ಹಾರೈಸ್ತಾರೆ ಅಂದರೆ ಅದು ಹಸು. ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಆಗಿನ ಕಾಲದಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಹಸುಗೆ ಈ ರೀತಿ ಮೇವನ್ನು ತಿನ್ನಿಸ್ತಿದ್ರು. ಸೊ ಒಡನಾಟನೋ ಚೆನ್ನಾಗಿರ್ತಿತ್ತು ಹಸು ಜೊತೆ. ಸೊ ಹಸುಗೆ ಒಂದು ವಿಶೇಷವಾದ ಪವರ್ ಇರುತ್ತೆ. ಅದರಲ್ಲೂ ಕೂಡ ನಾಟಿ ಹಸುಗೆ ಮಾತ್ರ ನಮಗೇನಾದರೂ ಇವಾಗ ಹೆಲ್ತ್ ಪ್ರಾಬ್ಲಮ್ ಇತ್ತು ಅಂದ್ಕೊಳ್ಳಿ, ಸೊ ಅದಕ್ಕೆ ಇದು ಗೈಸಿ. ಸೊ ಅದು ಊಟ ತಿನ್ನೋಕೆ ಹೋದವಾಗ ಏನು ಯಾವ ಸೊಪ್ಪು ತಿಂದರೆ ಆ ಜ್ವರ, ಇವಾಗ ನನಗೆ ಎಕ್ಸಾಂಪಲ್ ಜ್ವರ ಇರುತ್ತೆ ಅಂದ್ಕೊಳ್ಳಿ, ಜ್ವರ ಯಾವ ಸೊಪ್ಪು ತಿಂದರೆ ನನ್ನ ಮಾಲೀಕನಿಗೆ ಮೇಲಾಗುತ್ತೆ ಅಂತ ಹೇಳ್ಬಿಟ್ಟು ಆ ಸೊಪ್ಪನ್ನು ತಿಂದ್ಕೊಂಡ್ಬಂದು ಹಾಲು ಕೊಡ್ತಿತ್ತು. ಆ ಹಾಲಲ್ಲಿರುವಂಥ ಅಂಶಗಳನ್ನು ನಾವು ಹಾಲನ್ನು ಕುಡಿದವಾಗ ನನಗೆ ಜ್ವರ ಅನ್ನೋದು ಕಡಿಮೆ ಆಗ್ತಿತ್ತು. ಸೊ ಅದಕ್ಕೋಸ್ಕರನೇ ಆಗಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಅಷ್ಟು ಚೆನ್ನಾಗಿ ಬದುಕ್ತಿದ್ರು, ಯಾವುದೇ ರೀತಿಯಾದ ರೋಗಗಳಿರ್ತಿಲ್ಲ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇದೇನಿದೆ ಗೋಪುರ ನೋಡ್ತಿದ್ರು, ಇದು ಸೂರ್ಯಕೇತಿ ನಾಡಿ ಅಂತ ಇರುತ್ತೆ ಇದರೊಳಗಡೆ. ಸೊ ಇದು ಸೂರ್ಯ ಮತ್ತು ತನ್ನ ಉಪನಕ್ಷತ್ರ, ನಮ್ಮ ನಕ್ಷತ್ರಗಳೆಲ್ಲ ಸೇರಿಸಿ, ಸೊ ಅದರ ಕಾಸ್ಮಿಕ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿ, ವಿಟಮಿನ್ ಡಿ ಅನ್ನು ಅಬ್ಸರ್ವ್ ಮಾಡಿ, ಇದರ ಮೂಲಕ ಒಂದು ನರ ಇರುತ್ತೆ, ಅದು ಡೈರೆಕ್ಟಾಗಿ ಕೆಚ್ಚಲಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಕೆಚ್ಚಲ ಮೂಲಕ ಆ ಕಾಸ್ಮಿಕ್ ಎನರ್ಜಿ ಅನ್ನೋದು ಹಾಲಿನ ರೂಪದಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರನೇ ದೇಸಿ ಹಸುವಿನ ಹಾಲು ಅನ್ನೋದು ಅಷ್ಟೊಂದು ವಿಶಿಷ್ಟ. ಮತ್ತೆ ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಹಿಂದೂ ಧರ್ಮದಲ್ಲಿ ನೋಡಿ, ಇಲ್ಲಿ ಇದೆಯಲ್ವಾ, ಎಲ್ಲ ಕಡೆ ಕೂಡ ದೇವರುಗಳು ಇರ್ತಾರೆ, ಅದರಲ್ಲೂ ಕೂಡ ಹಿಂದೆ ಲಕ್ಷ್ಮಿ ಇರ್ತಾರೆ ಅಂತ ನಂಬ್ತಾರೆ. ಸೊ ಹಿಂದೆ ಎಲ್ಲಾದರೂ ಆಚೆ ಹೋಗ್ತಿದ್ದಾಗ ಹಿಂದೆ ಅದಕ್ಕೆ ಮಕ್ಕಳೋದು, ಲಕ್ಷ್ಮಿ ಒಳ್ಳೇದು ಮಾಡಪ್ಪ ಅಂತ. ಈವನ್ ಗೃಹ ಪ್ರವೇಶಕ್ಕೆ ಹೋದಾಗಲೂ ಕೂಡ ಫಸ್ಟು ಹಸುವನ್ನು ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದರೆ, ಸೇಮ್ ಎಲ್ಲ ದೇವರುಗಳು ಬರಲಿ ಅಂತ. ಅದರಲ್ಲಿ ಸಗಣಿ ಮತ್ತು ಗಂಜಲ ಏನಾದರೂ ಆಗ್ತಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳ್ಬಿಟ್ಟು ನಂಬ್ತಾರೆ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾಕೆ ಇದನ್ನು ತಾಯಿ ಅಥವಾ ಗೋಮಾತೆ ಅಥವಾ ಇದನ್ನು ಮಾಂಸವನ್ನು ತಿನ್ನಬಾರ್ದು ಅಂತ ಹೇಳ್ತೀವಿ ಅಂದರೆ, ನೀವು ಯಾವುದೇ ಅನುಮಾನಗಳನ್ನು ನೋಡ್ಕೊಳ್ಳಿ, ಕುರಿ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಅವು ಯಾವೂ ಕೂಡ ಈ ರೀತಿ ಅರಸೋದಿಲ್ಲ. ನೀವು ನಮ್ಮ ಇತಿಹಾಸವನ್ನು ತೆಗೆದು ನೋಡಿದ್ರೆ, ಒಂದು ಹಸು, ಇವಾಗ ನಾನು ಮಾಲೀಕನಾಗಿ ಇದಕ್ಕೊಂದು ಮೇವು ಹಾಕಿದ್ದೀನಿ ಅಂದ್ಕೊಳ್ಳಿ, ಯಾವ ರೀತಿ ತಾಯಿ ಅರಸ್ತಾಳೋ ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಇದು ಚೆನ್ನಾಗಿರಬೇಕು ಅಂತ, ಆ ರೀತಿ ಈ ಹಸು ಅರಸುತ್ತೆ. ಮತ್ತು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು 1 ವರ್ಷ ತಾಯಿ ಎದೆ ಹಾಲನ್ನು ಕುಡಿದು ಬೆಳೆದ್ರೆ ಇನ್ನು 100 ವರ್ಷ ನಾವು ಹಸು ಹಾಲನ್ನು ಕುಡಿದು ಬೆಳಿತೀವಿ. ಸೊ ನಮಗೆ ತಾಯಿ ಬೇರೆ ಅಲ್ಲ, ಗೋಮಾತೆ ಬೇರೆ ಅಲ್ಲ. ಸೊ ನೀವು ಆದರೆ ಯಾವುದೇ ಕಾರಣಕ್ಕೂ ಹಸು ಮಾಂಸನ ತಿನ್ನೋದಕ್ಕೆ ಹೋಗಬೇಡಿ, ಹಸುವನ್ನು ಹೊಡೆಯೋಕ್ಕೆ ಹೋಗಬೇಡಿ. ನೀವು ಆದರೆ ಒಂದು ನಾಟಿ ಹಸುವನ್ನು ಸಾಕಿ, HF ಏನಾದರೂ ಸಾಕ್ತಿದ್ರೆ ಒಂದು ಏನಾದರೂ ಪ್ಯಾಷನ್ಗೋಸ್ಕರ ಈ ಗಿರ್ರಾಗಿರ್ಬೋದು ಅಥವಾ ಮಲ್ನಾಡ್ ಗಿಡ್ಡ ಆಗಿರ್ಬೋದು ಅಥವಾ ಯಾವುದಾಗುತ್ತೋ ಅದು ನಾಟಿ ಹಸುವನ್ನು ಸಾಕಿ. ಸೊ ಗೊತ್ತಾಯಿತು ಅಂದ್ಕೊಳ್ತೀನಿ. ಈ ವಿಡಿಯೋನ ಮಿಸ್ ಮಾಡದೆ ಎಲ್ಲರಿಗೂ ಶೇರ್ ಮಾಡಿ.